ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ತುಂಬಾ ವಿಶೇಷವಾದ, ಅದ್ಭುತವಾದ ಅಂತಲೇ ಅನ್ನಬಹುದು, ಅತಿ ಶಕ್ತಿಯುತವಾದ ವಿಷಯದ ಬಗ್ಗೆ ನಾವು ಇವಾಗ ನೋಡೋಣ. ಅಂದರೆ ಈ ವಿಡಿಯೋ ತುಂಬಾ ಅನುಕೂಲ ಆಗುತ್ತೆ ನಿಮ್ಮೆಲ್ಲರಿಗೂ, ಈ ಕುಂಭರಾಶಿಯವರಿಗೆ. ಈ ಕುಂಭರಾಶಿಯಲ್ಲಿ ಈ ಜನಿಸಿದವರ ಜೀವನದಲ್ಲಿ ಒಂದು ಮಹಾ ಅದ್ಭುತವಾದ, ಮಹತ್ತರವಾದ ತಿರುವು ಅಂತಲೇ ಅನ್ನಬಹುದು. ಯಾವುದೋ ಒಂದು ಶಕ್ತಿ ಪ್ರವೇಶಿಸಿದೆ. ಆ ಶಕ್ತಿಯು ನಿಮ್ಮ ಮನೆಯಲ್ಲಿ ತಿರುಗಾಡುತ್ತಿದೆ. ಅಂದರೆ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ, ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ 2026 ನಿಮಗೆ ಹಬ್ಬವೋ ಹಬ್ಬ, ಹಣವೋ ಹಣ, ಅದೃಷ್ಟವೋ ಅದೃಷ್ಟ. ಈ ಶಕ್ತಿ ಯಾರು, ಈ ಶಕ್ತಿಯಿಂದ ನಿಮಗೆ ಏನೆಲ್ಲ ಅನುಕೂಲಗಳು ಆಗಲಿದೆ ಅನ್ನೋದನ್ನು ನಾವು ಇವಾಗ ಸಂಪೂರ್ಣವಾಗಿ ವೀಕ್ಷಿಸೋಣ. ಅಂದರೆ ಆ ಶಕ್ತಿ ನಿಮ್ಮ ಮನೆಯಲ್ಲಿಯೇ ತಿರುಗಾಡುತ್ತಿದೆ. ಆ ದೇವತೆಯ ಕರುಣೆ ಎಷ್ಟೋ ವರ್ಷಗಳಿಂದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಪ್ರವೇಶಿಸುತ್ತಿದೆ. ಆದರೆ ಇಲ್ಲಿ ಏನಪ್ಪ ಅಂತಂದರೆ, ಆ ದೇವತೆಯನ್ನು ನೀವು ಕಂಡುಹಿಡಿಯಲೇ ಇಲ್ಲ, ಆ ಶಕ್ತಿಯನ್ನು ಕಂಡುಹಿಡಿಯಲೇ ಇಲ್ಲ. ನಿಮ್ಮನ್ನು, ನಿಮ್ಮ ಮನೆಯವರನ್ನು, ನಿಮ್ಮ ಕುಟುಂಬದವರನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡ್ತಾನೆ ಬಂದಿದ್ದಾರೆ. ಎಷ್ಟೋ ಗಂಡಾಂತರಗಳಿಂದ ನಿಮ್ಮನ್ನು ಇವರು ಪಾರು ಮಾಡಿದ್ದಾರೆ. ಇನ್ನು ಸಮಯ ಅನ್ನೋದು ನೀವು ವ್ಯರ್ಥಗೊಳಿಸಬಾರ್ದು. ಯಾಕೆ ಅಂದರೆ ಈ ಡಿಸೆಂಬರ್ ತಿಂಗಳು ಮುಗಿಯುವುದರೊಳಗಡೆ ನೀವು ಅತೀ ದೊಡ್ಡ ಶುಭವಾರ್ತೆಗಳಲ್ಲೂ ನೀವು ಕೇಳ್ತಾ ಇದ್ದೀರಿ. ಅಂದರೆ ಆ ಶುಭವಾರ್ತೆ, ಒಳ್ಳೆಯ ಸಿಹಿ ಸುದ್ದಿ ನಿಮ್ಮ ಜೀವನದ ಹಾದಿಯನ್ನು ಪೂರ್ತಿಯಾಗಿ ಬದಲಾಯಿಸುತ್ತೆ. ನೀವು ಪಟ್ಟ ಕಷ್ಟಗಳಿಗೆ, ನೀವು ಹಾಕಿದ ಕಣ್ಣೀರಿಗೆ ಕೊನೆ ಅನ್ನೋದು ಸಿಗಲಿದೆ. ಹಾಗಾಗಿ ವಿಷಯ ಪೂರ್ತಿ ನೀವು ತಿಳಿದುಕೊಳ್ಳಲೇಬೇಕು. ಈ ರಾಶಿ ಚಕ್ರದಲ್ಲಿ ನೋಡೋದಾದರೆ 11ನೆಯ ರಾಶಿ ಕುಂಭರಾಶಿ. ಕುಂಭ ಬರೀ ಒಂದು ರಾಶಿ ಅಲ್ಲ, ಅದೊಂದು ತತ್ವ. ಈ ಧನಿಷ್ಠ ನಕ್ಷತ್ರದ 3-4 ಪಾದಗಳು, ಶತಾಭಿಷ ನಕ್ಷತ್ರದ ಈ 1, 2, 3, 4 ಪಾದಗಳು, ಹಾಗೂ ಈ ಪೂರ್ವಭಾದ್ರ ನಕ್ಷತ್ರದ 1, 2, 3 ಪಾದಗಳಲ್ಲಿ ಜನಿಸಿದವರು ಎಂದರ್ಥ ಕುಂಭರಾಶಿಗೆ ಸೇರುತ್ತಾರೆ. ಈ ರಾಶಿಗೆ ಸಹಜವಾಗಿಯೇ ಕೆಲವು ಅದೃಷ್ಟದ ಸಂಖ್ಯೆಗಳಿವೆ. ಮುಖ್ಯವಾಗಿ ಈ 3, 4 ಹಾಗೂ ಈ 9 ಇವರಿಗೆ ಅದೃಷ್ಟವನ್ನು ಕೊಡುವಂತಹ ಸಂಖ್ಯೆಗಳು. ಈ ದಿನಾಂಕಗಳಲ್ಲಿ ಅಥವಾ ಯಾವುದಾದರೂ ಒಂದು ನಂಬರ್ಸ್ ಕೊಡಿಸಿದಾಗ ಈ ನಂಬರ್ಗಳು ಬಂದರೆ ಅದೃಷ್ಟ ನಿಮ್ಮ ಕಡೆ ಇದೆ ಎಂದು. ಅದೇ ರೀತಿ ನಿಮಗೆ ಈ ಸೋಮವಾರ ಮತ್ತು ಭಾನುವಾರ, ಗುರುವಾರ, ಶುಕ್ರವಾರ ಅನುಕೂಲಕರವಾಗಿದೆ. ಈ ದಿನಗಳಲ್ಲಿ ನೀವು ಯಾವ ಹೊಸ ಕೆಲಸ ಶುರು ಮಾಡಿದರೂ, ನಿಮ್ಮ ನಿರ್ಧಾರ, ನೀವು ಏನೇ ಒಂದು ನಿರ್ಧಾರ ತೆಗೆದುಕೊಂಡರೂ ಅದರಲ್ಲಿ ನೀವು ಈ ಗೆಲುವು ನಿಮ್ಮ ಕಡೆ ಅನ್ನೋದು ಇರುತ್ತೆ. ಈ ರಾಶಿಯವರ ಈ ಮನಸ್ತತ್ವ ಹಾಗೂ ಈ ಗುಣಗಳ ಬಗ್ಗೆ ನಾವು ನೋಡೋಣ. ಕುಂಭರಾಶಿಯವರ ಮನಸ್ಸು ಅರ್ಥ ಮಾಡಿಕೊಳ್ಳುವುದು ಅಂದರೆ ಸಮುದ್ರದ ಆಳವನ್ನು ತಿಳಿದುಕೊಳ್ಳುವಷ್ಟು ಅಷ್ಟೇ. ರಾಶಿಗಳಲ್ಲಿ ಕುಂಭರಾಶಿ ಪ್ರತ್ಯೇಕ ಅಂತಲೇ ನಾವು ಹೇಳಬಹುದು. ಈ ರಾಶಿಯಲ್ಲಿ ಜನಿಸಿದವರು ಸಾಮಾನ್ಯರಲ್ಲ, ಶ್ರೇಷ್ಠ ವ್ಯಕ್ತಿಗಳು. ಇವರ ಜೀವನ ನಿಜಕ್ಕೂ ಒಂದು ಅದ್ಭುತ. ಇವರ ಆಲೋಚನೆ ವಿಧಾನ ಹಾಗೂ ವಿಶಾಲವಾದ ಮನಸ್ಸಿಗೆ ಯಾರು ಸರಿಸಾಟಿ ಅನ್ನೋದೇ ಇಲ್ಲ. ಆದರೆ ಕೆಲವು ಅನಿವಾರ್ಯ ಕಾರಣಗಳಿಂದ ಹಾಗೂ ಈ ಗ್ರಹಗತಿಗಳ ಪ್ರಭಾವದಿಂದ ಸ್ವಯಂಕೃತ ಅಪರಾಧ, ಅಂದರೆ ಅವರನ್ನು ಕಡಿಮೆ ಮಾಡಿಕೊಂಡು ನೋಡುವುದು ಅಥವಾ ಈ ಬೇರೆಯವರನ್ನು ಕುರುಡಾಗಿ ನಂಬಿ ಮೋಸ ಹೋಗುವುದರಿಂದ ಇವರು ಜೀವನದಲ್ಲಿ ಸ್ವಲ್ಪ ಹಿನ್ನಡೆಯಲ್ಲಿ ಉಳಿಯುವ ಪರಿಸ್ಥಿತಿಗೆ ಬರುತ್ತಾರೆ ಹೊರತು ಇವರಿಗಿರುವ ಅದೃಷ್ಟ ಹಾಗೂ ದೈವಬಲ ಇನ್ಯಾವ ರಾಶಿಗೂ ಇರೋದೇ ಇಲ್ಲ. ಕುಂಭರಾಶಿಯವರ ಮನಸ್ಸು ತುಂಬಾ ವಿಶಾಲವಾದದ್ದು. ಇವರನ್ನು ತುಂಬು ಮಡಕೆಗೆ ಹೋಲಿಸುತ್ತಾರೆ. ಈ ತುಂಬು ಮಡಕೆ ಯಾವಾಗಲೂ ಶಬ್ದ ಮಾಡುವುದಿಲ್ಲ,
ಅದರಲ್ಲಿ ತುಂಬಿಕೊಂಡಿರುವಂತಹ ಅಮೂಲ್ಯವಾದ ಪದಾರ್ಥವನ್ನು ರಹಸ್ಯವಾಗಿ ಇಟ್ಟುಕೊಳ್ಳುತ್ತೆ. ಅದೇ ರೀತಿ ಇವರು ಅಂದರೆ ಕೊಚ್ಚಿಕೊಳ್ಳಲು ಹೋಗುವುದಿಲ್ಲ. ಅವರಿಗೆ ಇರುವಂತಹ ಬುದ್ಧಿ, ಜ್ಞಾನ, ಶಕ್ತಿ ಒಳಗಡೆಯೇ ಬಚ್ಚಿಟ್ಟುಕೊಳ್ತಾರೆ. ಕುಂಭರಾಶಿಯ ಚಿಹ್ನೆಯಾಗಿ ಮಡಕೆ ಇರುವುದು ಕೂಡ ಇದೇ ಕಾರಣಕ್ಕಾಗಿ. ಎಲ್ಲರ ಜೊತೆ ಪ್ರೀತಿಯಿಂದ, ಸ್ನೇಹದಿಂದ ಇವರು ನಡೆದುಕೊಳ್ತಾರೆ. ಒಬ್ಬರಿಗೆ ಸಹಾಯ ಮಾಡಲು ಮುಂದೆ ಇರ್ತಾರೆ. ಒಬ್ಬರಿಗೆ ಅಂತ ಅಲ್ಲ, ಯಾವಾಗಲೂ ಇವರು ಸಹಾಯದಲ್ಲಿ ಮುಂದೆ. ಯಾವಾಗಲೂ ಕೊಡುವ ಕೈ ಹೊರತು ತೆಗೆದುಕೊಳ್ಳುವ ಕೈಯಲ್ಲ. ಬುದ್ಧಿವಂತಿಕೆಯ ವಿಷಯಕ್ಕೆ ಬಂದರೆ ಒಂದು ದೊಡ್ಡ ಸಂಸ್ಥೆಗೆ ಅಥವಾ ಒಬ್ಬ ರಾಜಕಾರಣಿಗೆ ಬುದ್ಧಿ ಹೇಳುವಷ್ಟು ಸಾಮರ್ಥ್ಯ ಇವರಿಗಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಅಸಾಮಾನ್ಯ ವ್ಯಕ್ತಿಯನ್ನಾಗಿ ಇವರು ಮಾಡಬಲ್ಲರು. ಇವರನ್ನು ಸ್ನೇಹಿತನನ್ನಾಗಿ ಅಥವಾ ಈ ಸಲಹಾದಾರನನ್ನಾಗಿ ಇಟ್ಟುಕೊಂಡವರು ಪುಣ್ಯವಂತರು. ಎಲ್ಲರಿಗೂ ಒಳ್ಳೆಯದು ಮಾಡಬೇಕು ಎಂಬ ಛಲ ಇವರಿಗಿದೆ. ಆದರೆ ಸ್ವಾರ್ಥ ತುಂಬಿರುವ ಪ್ರಪಂಚ ಇವರ ಒಳ್ಳೆ ಬುದ್ಧಿಯನ್ನು ಅರ್ಥ ಮಾಡಿಕೊಳ್ಳದೆ ಇವರನ್ನು ಅಪಾರ್ಥ ಮಾಡಿಕೊಳ್ಳುತ್ತೆ. ಇವರು ಪ್ರಾಣಕ್ಕೂ ತ್ಯಜಿಸಿ ಸಹಾಯ ಮಾಡಿದ ವ್ಯಕ್ತಿಗಳೇ ಇವರ ಬೆನ್ನ ಹಿಂದೆ ಚೂರಿಯನ್ನೋದು ಹಾಕ್ತಾರೆ. ಆದರೆ ಇವರು ಬೇರೆಯವರಿಗಾಗಿ ಸಹಾಯ ಅನ್ನೋದು ಮಾಡುವುದು ಇವರು ನಿಲ್ಲಿಸೋದೇ ಇಲ್ಲ. ಏಕೆಂದರೆ ಇದು ಇವರ ರಕ್ತದಲ್ಲಿ ಬೆರೆತು ಹೋಗಿದೆ. ಒಂದು ಸಲ ಒಬ್ಬರನ್ನು ನಂಬಿದರೆ ಅಥವಾ ಒಬ್ಬರಿಗೆ ಮಾತೇನಾದರೂ ಇವ್ರು ಕೊಟ್ಟರೆ, ಒಂದು ಕೆಲಸ ಅನ್ನೋದು ಶುರು ಮಾಡಿದರೆ ಹಿಂತಿರುಗಿ ನೋಡುವ ಮಾತೇ ಇಲ್ಲ. ಇವರು ನೋಡುವುದಕ್ಕೆ ಸುಂದರವಾಗಿರುವುದು ಮಾತ್ರವಲ್ಲದೆ ಇವರ ಮಾತಿನಲ್ಲೂ ಕೂಡ ಒಂದು ಆಕರ್ಷಣೆ ಅನ್ನೋದು ಇದೆ. ಆಗ ತಾನೇ ಪರಿಚಯವಾದವರು ಕೂಡ ಅವರ ಈ ಪರ್ಸನಲ್ ವಿಷಯಗಳನ್ನು ಇವರ ಹತ್ತಿರ ಹಂಚಿಕೊಳ್ತಾರೆ. ಇವರಿಗೆ ಸ್ನೇಹಿತರು ಅನ್ನೋದು ಹೆಚ್ಚಾಗಿದ್ದಾರೆ. ಇವರು ಪ್ರತಿ ಕೆಲಸ ಕೂಡ ಮನಸ್ಫೂರ್ತಿಯಾಗಿ ಮಾಡ್ತಾರೆ. ಇಷ್ಟವಿಲ್ಲದೆ ಯಾವ ಕೆಲಸ ಮಾಡಲು ಕೂಡ ಇವರು ಹೋಗೋದೇ ಇಲ್ಲ. ಇವರು ಮಾಡುವ ಕೆಲಸದಲ್ಲಿ ಪರಿಪೂರ್ಣತೆ ಅನ್ನೋದು ಇದೆ. ದಯೆ, ದಾನಗುಣ ಮತ್ತು ಈ ಕ್ಷಮಾಗುಣ ಇವರಲ್ಲಿ ತುಂಬಿ ತುಳುಕಾಡ್ತಿದೆ. ಇವರನ್ನು ಮೋಸ ಮಾಡಿದ ವ್ಯಕ್ತಿಗಳನ್ನು ಕೂಡ ಕ್ಷಮಿಸುವಷ್ಟು ದೊಡ್ಡ ಗುಣ ಇವರದು. ಇವರು ಯಾವಾಗಲೂ ಗುಂಪಿನ ಜೊತೆ ಇರಲು ಇಷ್ಟಪಡ್ತಾರೆ. ಇವರು ಎಲ್ಲ ಜೀವಿಗಳನ್ನು ಕೂಡ ಪ್ರೀತಿಸ್ತಾರೆ. ದೇವರು ಯಾವಾಗಲೂ ಇವರಿಗೆ ಬೆಂಬಲವಾಗಿ ನಿಂತಾರೆ. ಇವರಿಗೆ ಸಹನೆ ಅನ್ನೋದು ಜಾಸ್ತಿ ಇರುವುದರಿಂದ ಇವರನ್ನು ಈ ದ್ವೇಷಿಸುವವರಿಗಿಂತಲೂ ಪ್ರೀತಿಸುವವರು, ಇಷ್ಟಪಡುವವರು ಜಾಸ್ತಿ. ಒಬ್ಬರು ಏನಾದರೂ ಕಷ್ಟದಲ್ಲಿದ್ದಾಗ ಅವರನ್ನು ಬಿಟ್ಟು ಓಡಿ ಹೋಗದೆ ಅವರ ಕಷ್ಟದಲ್ಲಿ ಇವರು ಕೂಡ ಪಾಲು ಅನ್ನೋದು ಹಂಚಿಕೊಳ್ತಾರೆ. ಯಾರಾದರೂ ಇವರಿಗೆ ಚಿಕ್ಕ ಸಹಾಯ ಮಾಡಿದರೆ ಅವರನ್ನು ಸಾಯುವ ಕೊನೆ ಗಳಿಗೆಯವರೆಗೂ ಇವರು ಮರೆಯೋದೇ ಇಲ್ಲ. ಆ ವ್ಯಕ್ತಿ ಮಾಡಿದ ಸಹಾಯಕ್ಕಿಂತ 10 ಪಟ್ಟು ಹೆಚ್ಚು ಸಹಾಯ ಮಾಡಲು ಇವರು ಪ್ರಯತ್ನ ಪಡ್ತಾರೆ. ಒಬ್ಬರಿಗೆ ಮೋಸ ಮಾಡಬೇಕು ಎಂಬ ಆಲೋಚನೆ ಇವರ ಕನಸಿನಲ್ಲೂ ಬರುವುದಿಲ್ಲ. ಇವರಿಗಿರುವ ಈ ದೈವ ಬಲದ ಕಾರಣದಿಂದ ಇವರನ್ನು ಬೇರೊಬ್ಬರು ಮೋಸ ಮಾಡುವುದು ಕೂಡ ತುಂಬ ಕಷ್ಟ. ಈ ರಾಶಿಯಲ್ಲಿ ಜನಿಸಿದವರಿಗೆ ಒಂದು 30 ವರ್ಷದ ನಂತರ ಜೀವನ ತುಂಬಾ ಚೆನ್ನಾಗಿರುತ್ತೆ. ಕಂಡ ಕನಸೆಲ್ಲ ನೆರವೇರಿಸಿಕೊಳ್ತಾರೆ. ಸಮಾಜದಲ್ಲಿ ದೊಡ್ಡ ಮಟ್ಟದ ಗೌರವ, ಮರ್ಯಾದೆ ಪಡೆದುಕೊಳ್ತಾರೆ. ಸಂತೋಷವಾಗಿ, ಸಮೃದ್ಧಿಯಾಗಿ ಇವರು ಜೀವನ ಅನ್ನೋದು ಮಾಡ್ತಾರೆ. ಈ ಅಸಲಿ ವಿಷಯಕ್ಕೆ ನಾವು ಬಂದರೆ ಕುಂಭರಾಶಿಯವರ ಮೇಲೆ ಯಾವಾಗಲೂ ಒಂದು ದೇವತೆಯ ಅನುಗ್ರಹ ಇದೆ. ಆದರೆ ನೀವು ಆಕೆಯನ್ನು ಕಂಡುಹಿಡಿದಿಲ್ಲ, ಆಕೆಯನ್ನು ಮರೆತು ಹೋಗಿದ್ದೀರಿ. ಒಂದು ಸಲ ನೀವು ಕಳೆದು ಹೋದ ನಿಮ್ಮ 5 ವರ್ಷಗಳ ಜೀವನವನ್ನು ನೀವು ನೆನಪು ಮಾಡಿಕೊಳ್ಳಿ. ಯಾವುದಾದರೂ ದೊಡ್ಡ ಅಪಾಯ, ಗಂಡಾಂತರ ಅಥವಾ ಆಪತ್ತು ಕ್ಷಣ ಮಾತ್ರದಲ್ಲಿ ತಪ್ಪಿ ಹೋಗಿರುವ ಸಂದರ್ಭಗಳು ಇದೆ. ಅದಕ್ಕೆ ಕಾರಣ ನಿಮ್ಮನ್ನು ಕಾಪಾಡುತ್ತಿರುವ ಆ ದೇವತೆ. ಇಷ್ಟಕ್ಕೂ ಆ ದೇವತೆ ಯಾರು? ಆಕೆ ನಿಮ್ಮಿಂದ ಏನನ್ನು ಬಯಸುತ್ತಿದ್ದಾಳೆ? ಯಾವ ರೀತಿ ನೀವು ಆಕೆಯನ್ನು ಕಂಡುಹಿಡಿಯುವುದು ಎಂದು ಈಗ ನಾವು ನೋಡೋಣ. ಪ್ರತಿ ಮನೆಗೆ ಅಥವಾ ಕುಲಕ್ಕೆ ಒಂದು ದೇವತೆ ಅಥವಾ ದೇವರು ಇದ್ದಾರೆ. ಆಕೆ ನಮ್ಮನ್ನು ಪ್ರತಿ ಕ್ಷಣ ಕಾಪಾಡುವ ಶಕ್ತಿ. ನಮ್ಮ ಈ ಪೂರ್ವಿಕರು ಕುಲದೇವರನ್ನು
ಆಗಿಂದಾಗ ಆರಾಧಿಸುತ್ತಾ ಸುಖವಾಗಿ ಬದುಕುತ್ತಿದ್ದರು. ಆದರೆ ಇತ್ತೀಚಿನ ಈ ಜೀವನದಲ್ಲಿ ತುಂಬ ಜನರಿಗೆ ಕುಲದೇವರು ಯಾರೆಂದು ಕೂಡ ಗೊತ್ತಿಲ್ಲ ಅಲ್ವಾ? ಇದು ತುಂಬ ದೊಡ್ಡ ತಪ್ಪು. ಯಾವಾಗ ಕುಲದೇವರನ್ನು ಮರೆತು ಹೋಗ್ತೀವೋ ಆಗಲೇ ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳು ಶುರುವಾಗುತ್ತವೆ. ಇದೇ ಕಾರಣದಿಂದಲೇ ಕುಂಭರಾಶಿಯವರು ಇದುವರೆಗೂ ಆರ್ಥಿಕ ನಷ್ಟ ಎಷ್ಟೋ ಅನುಭವಿಸಿದ್ದಾರೆ. ಕುಲದೇವರನ್ನು ಮರೆತರೆ ನಮ್ಮ ರಕ್ಷಣಾ ಕವಚ ಕಳೆದುಕೊಂಡಂತೆ. ಲೆಕ್ಕ ಕೈ ಹಿಡಿದ ಕೆಲಸಗಳು ಮಧ್ಯದಲ್ಲಿಯೇ ನಿಂತು ಹೋಗುತ್ತವೆ. ಪ್ರತಿ ಕೆಲಸದಲ್ಲೂ ವಿಘ್ನ ಅನ್ನೋದು ಬರುತ್ತೆ. ಮನೆಯಲ್ಲಿ ಪ್ರಶಾಂತತೆ ಇರೋದಿಲ್ಲ. ಗಂಡ ಹೆಂಡತಿ ಮಧ್ಯೆ ಗಲಾಟೆಗಳು ಸಣ್ಣ ಸಣ್ಣ ವಿಷಯಕ್ಕೂ ನಡೆಯುತ್ತೆ. ಮಕ್ಕಳಿಗೆ ಅನಾರೋಗ್ಯದ ಸಮಸ್ಯೆಗಳು ಬರುತ್ತೆ. ಇಂತಹ ಎಷ್ಟೋ ಅನಾಹುತಗಳು ನಡೆಯುತ್ತೆ. ಈ ಸಮಸ್ಯೆಗಳಿಗೆ ಕಾರಣ ತಿಳಿಯದೆ ನಮ್ಮ ಹಣೆಬರಹವೇ ಇಷ್ಟು ಅಂತ ನಾವು ಸುಮ್ಮನಾಗಿ ಬಿಡ್ತೀವಿ. ಎಷ್ಟೊಂದು ಕಷ್ಟಗಳು ಅಲ್ವಾ? ಕೊಡುತ್ತಿರುವ ದೇವರನ್ನು ನಿಂದಿಸುತ್ತೇವೆ. ಆದರೆ ಅಸಲಿ ಕಾರಣ ನಮ್ಮನ್ನು ಕಾಪಾಡುತ್ತಿರುವ ತಾಯಿಯನ್ನು ನಾವು ಮರೆತಿರುವುದು. ಆಲಸ್ಯ ಮಾಡದೆ ನಿಮ್ಮ ಕುಲದೇವರು ಯಾರೆಂದು ತಿಳಿದುಕೊಂಡು ವಿಗ್ರಹ ಅಥವಾ ಫೋಟೋ ತಂದು ನಿಮ್ಮ ಮನೆಯಲ್ಲಿ ಇಡಿ. ಒಂದು ವೇಳೆ ಅದು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಕುಲದೇವರ ಹೆಸರನ್ನು ತಿಳಿದುಕೊಳ್ಳಿ. ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಆಕೆಯ ಹೆಸರನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ನಮಸ್ಕಾರ ಮಾಡಿ. ಹಾಗೆ ಮಲಗುವ ಮುಂಚೆ ಮತ್ತೊಂದು ಸಲ ಅವರ ಹೆಸರನ್ನು ನೀವು ಹೇಳಿಕೊಂಡು ನಮಸ್ಕಾರವನ್ನು ಮಾಡಬೇಕಾಗುತ್ತೆ. ಇದುವರೆಗೂ ಆಕೆಯನ್ನು ಮರೆತಿರುವುದಕ್ಕೆ ಕ್ಷಮೆ ಕೇಳಿ ವರ್ಷಕ್ಕೆ 1 ಸಲ ಅಥವಾ 2 ಸಲ ನೀವು ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಬನ್ನಿ. ಕುಲದೇವರು ದೇವಸ್ಥಾನ ದೇವಾಲಯ ಏನಾದರೂ ನಿಮಗೆ ಹತ್ತಿರ ಇದ್ದರೆ ವರ್ಷಕ್ಕೆ 1-2 ಸಲನಾದರೂ ಹೋಗಿ ಬನ್ನಿ. ಈ 2 ಸಲ ಹೋಗೋದ್ರಿಂದ ನಿಮ್ಮ ಶಕ್ತಿ ಅನುಸಾರವಾಗಿ ಈ ದೇವಿಗೆ ಒಂದು ಅಭಿಷೇಕ ಮಾಡಿಸೋದು, ನೈವೇದ್ಯ, ಪೂಜೆ, ಈ ತಾಂಬೂಲ, ಅನ್ನದಾನ, ಈ ರೀತಿ ಯಾವುದೋ ಒಂದು ನಿಮಗೆ ಕೈಯಲ್ಲಿ ಹೆಂಗೆ ಸಹಾಯ ಆಗುತ್ತೆ ಹಾಗೆ ಅದನ್ನು ಮಾಡಿ ಬನ್ನಿ. ಈ ಪೂರ್ವಿಕರು ಯಾವ ಆಚಾರ ಮಾಡುತ್ತಿದ್ದರೋ ಅದನ್ನೇ ನೀವು ಮಾಡುವುದು ಒಳ್ಳೆಯದು, ಉತ್ತಮ. ಈ ರೀತಿ ನೀವು ಮಾಡೋದ್ರಿಂದ ನಿಂತು ಹೋಗಿರುವ ನಿಮ್ಮ ಅದೃಷ್ಟ ಮತ್ತೆ ಕೆಲಸ ಮಾಡುತ್ತೆ. ಎಷ್ಟು ದೊಡ್ಡ ಪದವಿಯಲ್ಲಿದ್ದರೂ ಶ್ರೀಮಂತಿಕೆಯಲ್ಲಿ ಮೆರೆಯುತ್ತಿದ್ದರೂ ಕೂಡ ಈ ದೇವರ ಅನುಗ್ರಹ ಇಲ್ಲದಿದ್ದರೆ ಅದೆಲ್ಲ ನೀವು ಏನು ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಈ ದೇವರ ಸಹಾಯ ಅನುಗ್ರಹ ಕೃಪೆ ಇಲ್ಲದೇ ಈ ಹುಲ್ಕಡ್ಡಿ ಸಹಾಯ ಅಂದರೆ ಅಲುಗಾಡಲ್ಲ ಅಂತ ನಾವು ಹೇಳ್ತೀವಿ. ಹಾಗಾಗಿ ದೇವರ ಅನುಗ್ರಹ ನಿಮಗೆ ಬೇಕೇ ಬೇಕು. ಯಾವುದೇ ಒಂದು ಕೆಲಸದಲ್ಲಿ ಸಕ್ಸಸ್ ಅನ್ನೋದು ಆಗಬೇಕು. ಆ ಕೆಲಸದಲ್ಲಿ ಕೈ ಹಿಡಿಬೇಕು. ಮನೆಯಲ್ಲಿ ಎಲ್ಲರೂ ಕೂಡ ಈ ಹಿರಿಯರಿಂದ ಕಿರಿಯರವರೆಗೂ ಎಲ್ಲರಿಗೂ ಕೂಡ ಆರೋಗ್ಯದಿಂದ ನೆಮ್ಮದಿಯಾಗಿ ಖುಷಿಯಾಗಿ ಜೀವನ ಮಾಡಬೇಕು ಅಂದರೆ ನಿಮ್ಮ ಕುಲದೇವರ ಅನುಗ್ರಹ ಕೃಪೆ ಬೇಕೇ ಬೇಕು. ಎಲ್ಲ ಕೆಲಸದಲ್ಲೂ ಸಕ್ಸಸ್ ಆಗಬೇಕು ಅಂದರೆ ಬೇಕೇ ಬೇಕು. ಅದೆಲ್ಲ ಕೂಡ ನಿಮ್ಮ ಪೂರ್ವಿಕರು ಮಾಡಿರುವಂತಹ ಒಂದು ಪುಣ್ಯ ಅಥವಾ ಪಾಲಿಸಿಕೊಂಡು ಬಂದಿರುವಂತಹ ಆಚಾರ ವಿಚಾರ. ನೀವು ಏನನ್ನು ಪಾಲಿಸುತ್ತೀರೋ ಅದೇ ನಿಮ್ಮ ಮಕ್ಕಳಿಗೆ ಹಾಗೂ ನಿಮ್ಮ ವಂಶಕ್ಕೆ ಸಿಗುತ್ತೆ. ನಿಮ್ಮ ಗುರು ಹಿರಿಯರು ಪೂರ್ವಿಕರು ಮಾಡಿರುವಂತಹ ಒಂದು ಪುಣ್ಯ ಅಂತಲೇ ಅನ್ನಬಹುದು. ಹಾಗಾಗಿ ನೀವು ಏನು ಪಾಲಿಸ್ತೀರಾ ಅದೇ ನಿಮ್ಮ ಮಕ್ಕಳು ಕೂಡ ಕಲಿತಾರೆ. ಈ ಉಪಯುಕ್ತವಾದ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಹೆಚ್ಚು ಉತ್ತಮ ಮಾಹಿತಿಗಾಗಿ ಈ ವಿಡಿಯೋವನ್ನು ನೀವು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡಿ, ಶೇರ್ ಮಾಡಿ ಎಲ್ಲರಿಗೂ ಕೂಡ. ಮತ್ತು ಈ ದೈವಿ ಮಾಹಿತಿಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.